4,16,755 ಕೋಟಿ. ಎಸ್, 4,16,755 ಕೋಟಿ ರೂಪಾಯಿ ಅಲ್ಲ, ಡಾಲರ್. ಸ್ನೇಹಿತರೆ, ಇದು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿರೋ ಭಾರತದ GDPಯ ಗಾತ್ರ. ಇನ್ನು ಕೆಲವೇ ದಿನಗಳಲ್ಲಿ ಜರ್ಮನಿಯನ್ನು ಕೂಡ ಬೀಟ್ ಮಾಡಿ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗುತ್ತೆ. ಆದರೆ ಶಾಕಿಂಗ್ ವಿಚಾರ ಆದರೆ, ಇಷ್ಟು ಬೃಹತ್ ಆರ್ಥಿಕತೆಯಾದರೂ ಭಾರತದ ಬಳಿ ಒಂದೇ ಒಂದು ಗ್ಲೋಬಲ್ ಬ್ರ್ಯಾಂಡ್ ಇಲ್ಲ. ನಮ್ಮ ಆರ್ಥಿಕತೆ ವ್ಯಾಲ್ಯೂ ಇದೆಯಲ್ಲ, ಅಷ್ಟು ಗಾತ್ರದ ಒಂದು ಕಂಪನಿನ ಅಮೆರಿಕದಲ್ಲಿದೆ, ಎನ್ವಿಡಿಯಾ. $4 ಟ್ರಿಲಿಯನ್ ಕ್ರಾಸ್ ಮಾಡಿದ್ದಾರೆ ಅವರು. ಎಸ್, $4 ಟ್ರಿಲಿಯನ್ ಕ್ರಾಸ್ ಮಾಡಿದ್ದಾರೆ. ಒಂದು ಕಂಪನಿಯ ವ್ಯಾಲ್ಯೂ. ನಮ್ಮ GDP ಸೈಜ್ ಅಷ್ಟಿದೆ, ನಮ್ಮ ಹತ್ರ ಒಂದೇ ಒಂದು ಗ್ಲೋಬಲ್ ಬ್ರ್ಯಾಂಡ್ ಇಲ್ಲ. ಆ ಕಡೆ ಜಪಾನ್ ನೋಡಿ, ಸೋನಿಯನ್ನ ತನ್ನ ಬ್ರ್ಯಾಂಡ್, ಕೊರಿಯಾ ಸ್ಯಾಮ್ಸಂಗ್, ಹ್ಯುಂಡೈ, ಜರ್ಮನಿ ಮರ್ಸಿಡೀಸ್, ಈ ರೀತಿ ಅವರ ಹೆಮ್ಮೆಯ ಬ್ರ್ಯಾಂಡ್ಗಳನ್ನು, ಗ್ಲೋಬಲ್ ಬ್ರ್ಯಾಂಡ್ಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ಭಾರತದ ಹತ್ರ ಆ ರೀತಿ ತೋರಿಸ್ಕೊಳ್ಳೋಕ್ಕೆ ಒಂದೇ ಒಂದು ದೊಡ್ಡ ಬೃಹತ್ ಗ್ಲೋಬಲ್ ಬ್ರ್ಯಾಂಡ್ ಇಲ್ಲ. ವಿಶ್ವದ ಟಾಪ್ 100 ಕಂಪನಿಗಳ ಪಟ್ಟಿಯಲ್ಲಿ ಭಾರತದ ಯಾವುದೇ ಕಂಪನಿ ಸ್ಥಾನ ಪಡೆದಿಲ್ಲ. ಹಾಗಿದ್ರೆ ಇದಕ್ಕೆ ಏನು ಕಾರಣ? ಆರ್ಥಿಕವಾಗಿ ಸೂಪರ್ ಪವರ್ ಆಗ್ತಿರೋ ಭಾರತ ಇದುವರೆಗೂ ಗ್ಲೋಬಲ್ ಬ್ರ್ಯಾಂಡ್ ಹುಟ್ಟಾಕೋಕೆ ಯಾಕಾಗಿಲ್ಲ? ಭಾರತದಲ್ಲಿ ದಿಗ್ಗಜರು ಅಂತ ಕರೆಸ್ಕೊಳ್ಳೋ ರಿಲಯನ್ಸ್, ಟಾಟಾ, ಇನ್ಫೋಸಿಸ್, TCS ಜಾಗತಿಕವಾಗಿ ಬಿಗ್ ಬ್ರ್ಯಾಂಡ್ಸ್ ಆಗೋಕೆ ಯಾಕೆ ಕಾರಣ ಆಗಿಲ್ಲ? ಒಂದು ದೇಶದ ಸಾಫ್ಟ್ ಪವರ್ಗೆ ಗ್ಲೋಬಲ್ ಬ್ರ್ಯಾಂಡ್ಗಳು ಎಷ್ಟು ಅನಿವಾರ್ಯ? ಭಾರತದ ಕಂಪನಿಗಳು ಗ್ಲೋಬಲ್ ಬ್ರ್ಯಾಂಡ್ ಆಗಬೇಕು ಅಂದರೆ ಏನು ಮಾಡಬೇಕು? ಬನ್ನಿ, ಭಾರತ ಫೇಸ್ ಮಾಡ್ತಿರೋ ದೊಡ್ಡ ಸಮಸ್ಯೆ ಬಗ್ಗೆ ಈ ವರದಿಯಲ್ಲಿ ಕ್ವಿಕ್ ಆಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ದೇಶದ ಸಾಫ್ಟ್ ಪವರ್. ಸ್ನೇಹಿತರೆ, ಗ್ಲೋಬಲ್ ಬ್ರ್ಯಾಂಡ್ ಅಂದ ತಕ್ಷಣ ಕೇವಲ ಫೇಮಸ್ ಕಂಪನಿ ಅಷ್ಟೇ ಅಂತಲ್ಲ, ಆ ಬ್ರ್ಯಾಂಡ್ ಹೆಸರಿನೊಂದಿಗೆ ನಂಬಿಕೆ, ಕ್ವಾಲಿಟಿ ಮೇಲಿರೋ ವಿಶ್ವಾಸಾರ್ಹತೆ, ಇನೋವೇಷನ್ ಕೂಡ ಕ್ಯಾರಿ ಆಗ್ತಾ ಹೋಗುತ್ತೆ. ಆ್ಯಪಲ್, ಗೂಗಲ್, ಟೊಯೋಟಾ, ನೀವು ಯಾವುದೇ ಬ್ರ್ಯಾಂಡ್ ತಗೊಳ್ಳಿ, ಗ್ಲೋಬಲ್ ಬ್ರ್ಯಾಂಡ್, ಪ್ರಪಂಚದ ಯಾವುದೇ ಮೂಲೆಯಲ್ಲಾದರೂ ಜನ ಕಣ್ಮುಚ್ಚಿ ಪರ್ಚೇಸ್ ಮಾಡ್ತಾರೆ. ಯಾಕೆ? ಆ ಬ್ರ್ಯಾಂಡ್ ಮೇಲಿರೋ ಅಚಲವಾಗಿರೋ ವಿಶ್ವಾಸ. ಸ್ವಿಸ್ ವಾಚಸ್ ತಗೊಳ್ಳಿ, ಕೋಟಿಗಳ ಲೆಕ್ಕದಲ್ಲಿ ಸೇಲ್ ಆಗುತ್ತೆ. ಒಂದೊಂದು ವಾಚಿಗೆ ಇಷ್ಟಿಷ್ಟು ಚಿಕ್ಕ ಟೈಮ್ ಪೀಸಸ್ಗೆ. ಆಟೋಮ್ಯಾಟಿಕ್ ವಾಚಸ್, ಸ್ವಿಸ್ ವಾಚಸ್, ಸ್ವಿಟ್ಜರ್ಲ್ಯಾಂಡ್ನ ವಾಚಸ್. ನಮ್ಮಲ್ಲೂ ಕೂಡ ಆಟೋಮ್ಯಾಟಿಕ್ ವಾಚಸ್ ನಾವು HMT ಅವ್ರು ಮಾಡ್ತಾರೆ, ಟೈಟನ್ ಅವ್ರು ಮಾಡ್ತಾರೆ. 5,000, 10,000, 15,000, 20,000 ಅಷ್ಟಕ್ಕೆ ಸೇಲ್ ಮಾಡೋದು ಕಷ್ಟ. ಆದರೆ ಆ ಸ್ವಿಟ್ಜರ್ಲ್ಯಾಂಡ್, ಆ ಸಣ್ಣ ರಾಷ್ಟ್ರ, ಕಮ್ಮಿ ಜನಸಂಖ್ಯೆ, ಒಂದೊಂದು ವಾಚ್ನ ಕೋಟಿಗಳ ಲೆಕ್ಕಕ್ಕೂ ಮಾರ್ತಾರಲ್ಲ. 10-20 ಲಕ್ಷದಿಂದ ಶುರುವಾಗುತ್ತಲ್ಲ. ಇಲ್ಲಿಂದ ಬಂತು ಆ ಪವರ್? ಎರಡೂ ವಾಚೆ, ಟೈಟನ್ ಮಾಡೋದು ವಾಚೆ, HMT ಮಾಡೋದು ವಾಚೆ, ಅವ್ರದ್ದು ವಾಚೆ. ಅಷ್ಟೊಂದು ವ್ಯತ್ಯಾಸ ಏನು? ಬ್ರ್ಯಾಂಡ್ ಪವರ್ ಸ್ನೇಹಿತರೆ, ಬ್ರ್ಯಾಂಡ್ ಪವರ್. ಜಪಾನ್ ಕೂಡ ಒಂದು ಲೆವೆಲ್ಗೆ ಸೀಕೋ, ಗ್ರ್ಯಾಂಡ್ ಸೀಕೋ, ಈ ರೀತಿಯೆಲ್ಲ ವಾಚ್ ಬ್ರ್ಯಾಂಡ್ಸನ್ನು ಹೊಂದಿದೆ. ಅವರ ಪ್ರೈಸ್ಗೂ ನಮ್ಮ ಬ್ರ್ಯಾಂಡ್ಗಳ ಪ್ರೈಸಿಂಗ್ ಪವರ್ಗೂ ಬಹಳ ವ್ಯತ್ಯಾಸ ಇದೆ. ನಾವು ಪ್ರೈಸ್ ಜಾಸ್ತಿ ಇಡ್ತೀವಿ ಅಂದರೆ ಯಾರು ಮೂಸೋರೇ ಇಲ್ಲ. ಬ್ರ್ಯಾಂಡ್ ಪವರ್ ಯಾಕೆ? ಆ ಬ್ರ್ಯಾಂಡ್ಗಳ ಮೇಲಿರೋ ಅಚಲ ವಿಶ್ವಾಸ. ಜಗತ್ತಿನ ಯಾವುದೇ ಭಾಗದಲ್ಲಿ ಐಫೋನ್ ತಗೊಂಡ್ರೂ ಒಂದೇ ಕ್ವಾಲಿಟಿ ಇರುತ್ತೆ. ಯಾವುದೇ KFC ಔಟ್ಲೆಟ್ಗೆ ಹೋದರೂ ಒಂದೇ ಸ್ಟ್ಯಾಂಡರ್ಡ್ಸ್ನ ಚಿಕನನ್ನು ಕೊಡ್ತಾರೆ. ಜಗತ್ತಿನ ಯಾವುದೇ ಮೆಕ್ಡೊನಾಲ್ಡ್ಸ್ಗೆ ಹೋದರೂ ಕೂಡ ಗ್ಲೋಬಲಿ ಆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾರೆ. ಇದೇ ಕಾರಣಕ್ಕೆ ಕಣ್ಮುಂದೆ 10 ಆಯ್ಕೆ ಇದ್ದಾಗ 80% ಜನ ಗ್ಲೋಬಲ್ ಬ್ರ್ಯಾಂಡ್ಸ್ನೇ ಚೂಸ್ ಮಾಡ್ತಾರೆ. ಆದರೆ ಇದರಿಂದ ಕೇವಲ ಆ ಬ್ರ್ಯಾಂಡ್ಗಷ್ಟೇ ಒಳ್ಳೆಯ ಹೆಸರು ಬರಲ್ಲ, ಆ ದೇಶದ ಸಾಫ್ಟ್ ಪವರ್ ಕೂಡ ಬೂಸ್ಟ್ ಆಗುತ್ತೆ. ಆಗಲೇ ಹೇಳಿದ ಹಾಗೆ ಇವತ್ತು ಸ್ವಿಟ್ಜರ್ಲ್ಯಾಂಡ್ ಅಂದರೆ ವಾಚಸ್ ಕಣ್ಮುಂದೆ ಬರ್ತವೆ, ಜರ್ಮನಿ ಅಂದರೆ ಇಂಜಿನಿಯರಿಂಗ್ ಕಣ್ಮುಂದೆ ಬರುತ್ತೆ, ಜಪಾನ್ ಅಂದರೆ ಟೆಕ್ನಾಲಜಿ ಅಂತ ಗುರುತಿಸ್ಕೊಳ್ಳುತ್ತೆ. ಇದೆಲ್ಲ ಏನು? ಜರ್ಮನಿ, ಜಪಾನ್, ಸ್ವಿಸ್ ಕಂಪನಿಗಳು ಅವರ ರಾಷ್ಟ್ರಕ್ಕೆ ಸೃಷ್ಟಿಸಿಕೊಂಡಿರೋ ಸಾಫ್ಟ್ ಪವರ್. ಜೊತೆಗೆ ಗ್ಲೋಬಲ್ ಬ್ರ್ಯಾಂಡ್ಸ್ನಿಂದ ಆ ದೇಶದ ಕಲ್ಚರ್, ಐಡೆಂಟಿಟಿ, ವ್ಯಾಲ್ಯೂಸ್ ಕೂಡ ಪ್ರಚಾರ ಆಗುತ್ತೆ. ಇವತ್ತು ಬೆರಳಿನ ಫಿಂಗರ್ ಹಾರ್ಟ್ಸನ್ನೇ ಯೂನಿವರ್ಸಲ್ ಲವ್ ಸಿಂಬಲ್ ಆಗಿರೋದು ಹೇಗೆ? ಕೊರಿಯನ್ ಸಿನಿಮಾಗಳಿಂದ. ಹೀಗಾಗಿ ಗ್ಲೋಬಲ್ ಬ್ರ್ಯಾಂಡ್ಸ್ ಕೇವಲ ಕಂಪನಿಗಳಷ್ಟೇ ಅಲ್ಲ, ದೇಶದ ಘನತೆಯನ್ನು ಸಾರೋ ಜಾಗತಿಕ ರಾಯಭಾರಿಗಳು, ಆರ್ಥಿಕ ಬೂಸ್ಟರ್. ಗ್ಲೋಬಲ್ ಬ್ರ್ಯಾಂಡ್ನಿಂದ ಕೇವಲ ದೇಶದ ಸಾಫ್ಟ್ ಪವರ್ ಅಷ್ಟೇ ಅಲ್ಲ, ಆರ್ಥಿಕತೆ ಕೂಡ ಬೂಸ್ಟ್ ಆಗುತ್ತೆ. ಒಂದು ಸ್ಟ್ರಾಂಗ್ ಜಾಗತಿಕ ಕಂಪನಿ ಒಂದು ದೇಶಕ್ಕೆ ಎಕನಾಮಿಕ್ ಎಂಜಿನ್ನೇ ಆಗ್ಬೋದು. ಎಕ್ಸ್ಪೋರ್ಟ್ ಆದಾಯ, ವಿದೇಶಿ ವಿನಿಮಯ, ಹೈ ವ್ಯಾಲ್ಯೂ ಜಾಬ್ಸ್, ಫಾರಿನ್ ಹೂಡಿಕೆ ಎಲ್ಲವನ್ನ ತಗೊಂಡ್ಬರುತ್ತೆ. ಇವತ್ತು ಸ್ಯಾಮ್ಸಂಗ್ ಒಂದೇ ಕಂಪನಿ ದಕ್ಷಿಣ ಕೊರಿಯಾಗೆ ಇಡೀ ದೇಶದ 13% ಆರ್ಥಿಕತೆಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಒಂದೇ ಕಂಪನಿ. ತಮಾಷೆ ಅಲ್ಲ ಅದು. ಸ್ಯಾಮ್ಸಂಗ್ ಇಲ್ಲಾಂದರೆ ದಕ್ಷಿಣ ಕೊರಿಯಾ ಮತ್ತೊಂದು ಥರ್ಡ್ ವರ್ಲ್ಡ್ ಕಂಟ್ರಿ ಆಗಿರ್ತಾ ಇತ್ತು. 18% ಕೊರಿಯನ್ನರಿಗೆ ಉದ್ಯೋಗ ಕೊಟ್ಟಿರೋ ಒಂದು ಸಪರೇಟ್ ಸರ್ಕಾರ ಅದು ಸ್ಯಾಮ್ಸಂಗ್ ಅಂದರೆ. ಅಲ್ಲಿ $30 ಬಿಲಿಯನ್ ಆದಾಯ ತೊಗೊಂಡು ಹೋಗುತ್ತೆ.
ಆದ್ರೆ ನಮ್ಮಲ್ಲಿ ಮಾತ್ರ ಇಂಥ ಗ್ಲೋಬಲ್ ಬ್ರ್ಯಾಂಡ್ಸ್ಗೆ ದೊಡ್ಡ ಬರಗಾಲ ಇದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಭಾರತಕ್ಕೆ ಬ್ರ್ಯಾಂಡ್ ಬರ. ಎಸ್ ಸ್ನೇಹಿತರೆ, ವಿಶಾಲವಾಗಿರೋ ಮಾರ್ಕೆಟ್, ಬೃಹತ್ ದುಡಿಯೋ ವರ್ಗ, 140 ಕೋಟಿ ಜನರ ದೊಡ್ಡ ಗ್ರಾಹಕ ಪಡೆ ಹೊಂದಿದ್ರು ಕೂಡ ಭಾರತ ಬ್ರ್ಯಾಂಡ್ ಬರಗಾಲವನ್ನ ಫೇಸ್ ಮಾಡ್ತಿದೆ. ಈ ರಿಪೋರ್ಟ್ ನೋಡಿ, ಜಾಗತಿಕವಾಗಿ ಬೆಸ್ಟ್ ಬ್ರ್ಯಾಂಡ್ಸ್ ಅನ್ನ ಹೆಕ್ಕಿ ತೆಗೆದು ಪಟ್ಟಿ ಮಾಡೋ ಇಂಟರ್ ಬ್ರ್ಯಾಂಡ್ ಸಂಸ್ಥೆಯ ರಿಪೋರ್ಟ್ ಇದು. 100 ಕಂಪನಿಗಳ ಈ ಲಿಸ್ಟ್ ನಲ್ಲಿ ಅಮೆರಿಕ ಒಂದೇ 50ಕ್ಕೂ ಹೆಚ್ಚು ಬ್ರ್ಯಾಂಡ್ಸ್ ಹೊಂದಿದೆ. 20 ಚೀನಿ ಕಂಪನಿ ಕೂಡ ಈ ಲಿಸ್ಟ್ ನಲ್ಲಿ ಸ್ಥಾನ ಪಡೆದಿವೆ. ಪುಟಾಣಿ ತೈವಾನ್ ಕೂಡ ತನ್ನದೊಂದು ಗ್ಲೋಬಲ್ ಬ್ರ್ಯಾಂಡ್ ಹೊಂದಿದೆ. ಆದ್ರೆ ಭಾರತದಿಂದ ಒಂದೇ ಒಂದು ಕಂಪನಿ ಕೂಡ ಇಲ್ಲ. IT ಸರ್ವಿಸ್ ಕ್ಷೇತ್ರದಲ್ಲಿ ನಾವು ಸೂಪರ್ ಪವರ್, ಇನ್ಫೋಸಿಸ್, ವಿಪ್ರೋ, TCS ಅಂತ ಹೇಳಿ ನಾವು ಹೆಮ್ಮೆ ಪಡ್ತೀವಿ. ಆದರೆ ಇವು ಯಾವುದು ಕೂಡ ಕನ್ಸ್ಯೂಮರ್ ಫೇಸಿಂಗ್ ಕಂಪನಿಗಳಲ್ಲ. ಸಾಮಾನ್ಯ ಜನರಿಗೆ ಈ ಹೆಸರುಗಳು ಗೊತ್ತಿಲ್ಲ. ಕೇವಲ ಬಿಸ್ನೆಸ್ ನಲ್ಲಿ ತೊಡಗಿಸಿಕೊಂಡಿರೋ ಟೆಕ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಮಾತ್ರ ಚಿರಪರಿಚಿತ. $100 ಬಿಲಿಯನ್ ನೆಟ್ವರ್ಕ್ ಮೂಲಕ ದೇಶದ ದಿಗ್ಗಜ ಉದ್ಯಮಗಳು ಅಂತ ಕರೆಸಿಕೊಳ್ಳೋ ಟಾಟಾ, ರಿಲಯನ್ಸ್ ಕೂಡ ಈ ಬ್ಯಾರಿಯರ್ನ ಕ್ರಾಸ್ ಮಾಡಿಲ್ಲ. ಜಗತ್ತಿನೆಲ್ಲೆಡೆ ಗುರುತಿಸಿಕೊಳ್ಳುವಂತ MNCಗಳಾಗಿಲ್ಲ. ಏನು ಕಾರಣ ಇದಕ್ಕೆ? ಸಮಾಜವಾದದ ಹೊರೆ. ಭಾರತದಲ್ಲಿ ಗ್ಲೋಬಲ್ ಬ್ರ್ಯಾಂಡ್ ಸೃಷ್ಟಿಯಾಗದೇ ಇರೋದಕ್ಕೆ ಹಲವು ಕಾರಣಗಳಿವೆ. ಮೊದಲನೇದು ನಮ್ಮ ಸಮಾಜವಾದ. ಭಾರತದ ಆರ್ಥಿಕತೆ ಬಗ್ಗೆ ಮಾತನಾಡುವಾಗ ನಾವು 1991 ಹಿಸ್ಟ್ರಿಯನ್ನ ಕನ್ಸಿಡರೇ ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ಮಾತಾಡೋಕೆ ಏನೂ ಇಲ್ಲ. ಆರ್ಥಿಕತೆ ಶಟ್ ಡೌನ್ ಆಗಿತ್ತು. ಗ್ಲೋಬಲ್ ಕಂಪನಿಗಳಿಗೆ ಎಂಟ್ರಿ ಇರಲಿಲ್ಲ. ಸರ್ಕಾರವೇ ಕಂಪನಿ ಚಪ್ಪಲಿನ ನಾನೇ ಮಾಡ್ತೀನಿ, ವಾಚ್ ನಾನೇ ಮಾಡ್ತೀನಿ, ಪುಟಗೋಸಿನ ನಾನೇ ಮಾಡ್ತೀನಿ, ವಿಮಾನ ನಾನೇ ಮಾಡ್ತೀನಿ, ರೈಲ್ ನಾನೇ ಮಾಡ್ತೀನಿ, ಕಾರ್ ನಾನೇ ಮಾಡ್ತೀನಿ, TV ನಾನೇ ಮಾಡ್ತೀನಿ, ಮೊಬೈಲ್ ಕಂಪ್ನಿ ನಾನೇ ನಡೆಸ್ತೀನಿ, ಬ್ಯಾಂಕ್ ನಾನೇ ನಡೆಸ್ತೀನಿ, ಇನ್ಶೂರೆನ್ಸ್ ಕಂಪ್ನಿನೂ ನಾನೇ ನಡೆಸ್ತೀನಿ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೊರಟಿತ್ತು ಸರ್ಕಾರ. 1991 ತನಕನೂ ಕೂಡ ಕಾಂಪಿಟೇಷನ್ ಯಾವುದು ಬೆಳೆಯಕ್ಕೆ ಬಿಟ್ಟಿಲ್ಲ, ಇನೋವೇಷನ್ ಆಗ್ತಾ ಇರಲಿಲ್ಲ. ಆದರೆ ಇದೇ ಟೈಮ್ನಲ್ಲಿ ಜಪಾನ್, ದಕ್ಷಿಣ ಕೊರಿಯಾ ಎಕ್ಸ್ಪೋರ್ಟ್ ಲೆಡ್ ಗ್ರೋತ್ನ ಕಂಡ್ವು. ಅಂದ್ರೆ ಸ್ಯಾಮ್ಸಂಗ್ನಂತ ಹೆಮ್ಮರಗಳನ್ನು ಹುಟ್ಟು ಹಾಕಿದ್ರು. ಹೀಗಾಗಿ ನಮ್ಮ ಆರ್ಥಿಕ ಜರ್ನಿ ಶುರುವಲ್ಲೇ 4-5 ದಶಕ ಸರಿಯಾಗಿ ಪೆಟ್ತಿಂತು. ಸರ್ವಿಸ್ಗೆ ಮಣೆ. ಹೋಗ್ಲಿ, ಆರ್ಥಿಕ ಉದಾರೀಕರಣ ಆದ್ಮೇಲಾದ್ರೂ ಕೂಡ ಉದ್ಧಾರ ಆದ್ವಾ? ಫುಲ್ ಆಗಿಲ್ಲ, ಅರ್ಧಂಬರ್ಧ ಆದ್ವಿ ಅಷ್ಟೇ. ಮ್ಯಾನುಫ್ಯಾಕ್ಚರಿಂಗ್ ಕಡೆ ಫೋಕಸ್ ಮಾಡಲಿಲ್ಲ. ಕೇವಲ ಸರ್ವಿಸ್ ಸೆಕ್ಟರ್ನಷ್ಟೇ ಬೆಳೆಸಿದ್ವಿ. IT ಸರ್ವಿಸ್ ಔಟ್ಸೋರ್ಸಿಂಗ್ನಲ್ಲಿ ಕಿಂಗ್ಗಳಾದ್ವಿ. ಅದು ಕೂಡ ಲೇಬರ್ ಆರ್ಬಿಟ್ರಾಜ್. ಅಮೆರಿಕದಲ್ಲಿ ಕೂಲಿ ಜಾಸ್ತಿನ, ಇಲ್ಲಿ ಇಂಜಿನಿಯರ್ಗಳನ್ನು ಕಮ್ಮಿಗೆ ದುಡಿಸ್ತೀವಿ. ಅಲ್ಲಿಗೆ ನಾವು ಸೀಮಿತ ಆಗಿಬಿಟ್ವಿ. ಪ್ರಾಡಕ್ಟ್ ಇನೋವೇಷನ್ ಕಡೆ ಜಾಸ್ತಿ ಫೋಕಸ್ ಮಾಡಲಿಲ್ಲ. ಜನಸಾಮಾನ್ಯರು ಬಳಸೋ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಉತ್ಪಾದನೆಗೆ ಗಮನ ಕೊಡಲಿಲ್ಲ. ಆ್ಯಪಲ್, ನೆಸ್ಲೆನಂಥ ಕನ್ಸ್ಯೂಮರ್ ಬ್ರ್ಯಾಂಡ್ ಆಗಲಿಲ್ಲ. IT ಡಾಮಿನೇಟ್ ಮಾಡಿದ್ರು ಕೂಡ ಔಟ್ಸೋರ್ಸಿಂಗ್, B2B ಸರ್ವಿಸ್ ಕೊಡೋಕೆ ಸೀಮಿತ ಆದ್ವಿ. ಆ್ಯಪಲ್, ಗೂಗಲ್ ಥರ ರೆವಲ್ಯೂಷನರಿ ಪ್ರಾಡಕ್ಟ್ಸ್ ಅನ್ನ ಸೃಷ್ಟಿ ಮಾಡಲಿಲ್ಲ. ಇದ್ದ ಪ್ರಾಡಕ್ಟ್ ಕಂಪನಿಗಳು ಕೂಡ ಸರಿಯಾಗಿ ಸ್ಪರ್ಧೆ ಕೊಡಲಿಲ್ಲ. 1991ಕ್ಕೂ ಮುಂಚೆ ಅನಿಡಾ, ವಿಡಿಯೋಕಾನ್ ಅಂತ ಅನೇಕ ಇಂಡಿಯನ್ ಬ್ರ್ಯಾಂಡ್ಸ್ ಇದ್ವು. ಆದರೆ 1991ನಲ್ಲಿ ಗೇಟ್ ತೆಗಿತಾ ಇದ್ದ ಹಾಗೆ ಇವರೆಲ್ಲ ಜಪಾನ್, ಕೊರಿಯನ್ ಬ್ರ್ಯಾಂಡ್ಗಳಲ್ಲಿ ಮರ್ಜ್ ಆಗಿಬಿಟ್ರು. ಟಾಟಾ, ರಿಲಯನ್ಸ್ ಎಡವಟ್ಟು. ಅಲ್ಲದೆ ನಮ್ಮ ಕಂಪನಿಗಳು ಬ್ರ್ಯಾಂಡಿಂಗ್ ಬಗ್ಗೆ ಹೆಚ್ಚು ಗಮನ ಕೊಡಲ್ಲ. ನಮ್ಮಲ್ಲಿ ಅನೇಕರು ಡಿಸೈನ್, ಮಾರ್ಕೆಟಿಂಗ್ನ ಒಳ್ಳೆ ಕವರ್ ಹೊದಿಸೋ ರೀತಿ ಟ್ರೀಟ್ ಮಾಡ್ತಾರೆ. ಅಂದರೆ ಏನಾದರೂ ಗಿಫ್ಟ್ ತಗೊಂಡಾಗ ಮೇಲೆ ಕವರ್ ಹಾಕೋದು ಔಪಚಾರಿಕ ಕೆಲಸ ಅಲ್ವಾ, ಆ ರೀತಿ. ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್ ಕೂಡ ಬಿಸ್ನೆಸ್ನ ಮುಖ್ಯ ಭಾಗ ಅಂತ ಪ್ರಯಾರಿಟಿ ಕೊಡಲ್ಲ. ಆಫ್ಟರ್ ಥಾಟ್ ಅಂತ ಅಂದ್ಕೊಳ್ತಾರೆ. ಚೆನ್ನಾಗಿ ಕಾಣಿಸೋ ರೀತಿ ಮಾಡಿದ್ರೆ ಸಾಕು ಅನ್ನೋ ಮೆಂಟಾಲಿಟಿ ಇದೆ. ಯೂಸರ್ ಎಕ್ಸ್ಪೀರಿಯನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಲ್ಲ. UX ಡಿಸೈನರ್ಗಳಿಗೆ ಹಣ ಹಾಕಿ ಕೆಲಸ ಮಾಡಿಸಲ್ಲ. ಟಾಟಾ ಮತ್ತು ರಿಲಯನ್ಸ್ ಗ್ಲೋಬಲ್ ಬ್ರ್ಯಾಂಡ್ ಆಗೋ ಎಲ್ಲ ಲಕ್ಷಣ ಮತ್ತು ಸಾಮರ್ಥ್ಯ ಹೊಂದಿರೋ ಕಂಪನಿಗಳು. ಡೀಪ್ ಪಾಕೆಟ್ಸ್ ಇದೆ. ಆದರೆ ಇವರು ಕೂಡ ಬ್ರ್ಯಾಂಡಿಂಗ್ಗೆ ಹೆಚ್ಚು ಕೈ ಹಾಕಲಿಲ್ಲ. ಡಿಸ್ನಿ ಅವರು ಭಾರತದಲ್ಲಿ ಸ್ಟಾರ್ ಖರೀದಿ ಮಾಡಿದ ತಕ್ಷಣ ಡಿಸ್ನಿ ಹಾಟ್ ಸ್ಟಾರ್ ಅಂತ ಹೆಸರು ಚೇಂಜ್ ಮಾಡಿದ್ರು. ಆದರೆ ಟಾಟಾ, ಜಾಗ್ವಾರ್, ಲ್ಯಾಂಡ್ ರೋವರ್ನಂತ ದೈತ್ಯ ಆಟೋಮೊಬೈಲ್ ಅಕ್ವೈರ್ ಮಾಡ್ಕೊಂಡ್ರು ಕೂಡ ಹೆಸರು ಚೇಂಜ್ ಮಾಡೋಕೆ ಹೋಗಲಿಲ್ಲ. ಯಾಕಂದರೆ ಬ್ರ್ಯಾಂಡ್ ಹೆಸರು ಬದಲಾಯಿಸಿಬಿಟ್ರೆ ಜಾಗ್ವಾರ್, ಲ್ಯಾಂಡ್ ರೋವರ್ ದೊಡ್ಡ ಬ್ರ್ಯಾಂಡು, ಟಾಟಾ ಸೇರಿಸ್ಬಿಟ್ರೆ ಡೌನ್ ಆಗ್ಬಿಡುತ್ತೆ ಅಂತ ಇವರಿಗೆ ಕೀಳರಿಮೆ. ರಿಲಯನ್ಸ್ ಕೂಡ ಅಷ್ಟೇ. ಇವರಿಗೆ ಫುಟ್ಬಾಲ್, F1 ಸೇರಿದ ಹಾಗೆ ಜಾಗತಿಕ ಸ್ಪೋರ್ಟ್ಸ್ ಇವೆಂಟ್, ಟೆಕ್ ಇವೆಂಟ್ಗಳಲ್ಲಿ ಸ್ಪಾನ್ಸರ್ ಮಾಡೋಣ, ಸುದ್ದಿ ಆಗೋಣ ಅನ್ನೋ ಲೆಕ್ಕಾಚಾರ ಕಾಣಿಸಲ್ಲ. ಕೇವಲ ಕ್ರಿಕೆಟ್ ಒಂದಿದ್ರೆ ಸಾಕು, ಭಾರತದಲ್ಲಿ ಪ್ರಚಾರ ಆದರೆ ಸಾಕು ಅನ್ನೋ ಮೈಂಡ್ ಸೆಟ್ ಇದೆ. ಸರ್ಕಾರದ ಹಿಂಜರಿಕೆ. ಎಲ್ಲನೂ ಖಾಸಗಿ ಅವ್ರದೇ ತಪ್ಪ, ಸರ್ಕಾರ ಏನೂ ಮಾಡಲಿಲ್ವಾ? ಹೌದು,
ಸರ್ಕಾರ ಏನು ಮಾಡಲಿಲ್ಲ ಅನ್ನೋದೇ ಇಲ್ಲಿ ದೊಡ್ಡ ಸಮಸ್ಯೆ. ಆರ್ಥಿಕತೆ ಓಪನ್ ಮಾಡಿದ ನಂತರ ಸರ್ಕಾರ ಕಾಲಕಾಲಕ್ಕೆ ಸರಿಯಾದ ಪಾಲಿಸಿಗಳನ್ನು ತಂದು ದೇಶದಲ್ಲಿ ಕ್ವಾಲಿಟಿ ಕಾಂಪಿಟೇಷನ್ಗೆ ಕಾರಣ ಆಗಬೇಕಾಗಿತ್ತು. ಆದರೆ ಸಾಲು ಸಾಲು ಸರ್ಕಾರಗಳು ಕೈ ಕಟ್ಟಿ ಕೂತ್ಕೊಂಡ್ವು. ಇವತ್ತಿಗೂ ನಮ್ಮ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ವಿಚಾರಗಳಲ್ಲಿ ಕಠಿಣ ರೂಲ್ಸ್ ಇಲ್ಲ. ಇಲ್ಲಿ ಕಂಡಲ್ಲಿ ನಕಲಿ ಬ್ರ್ಯಾಂಡ್ನ ವಸ್ತುಗಳು ಮಾರಾಟ ಆಗ್ತವೆ. ಪಾಮಾಗಳನ್ನು ನೀವೆಲ್ಲ ನೋಡಿರ್ಬೋದು, ನೋಕಿಯಾ ಬದಲಿಗೆ ನೋಕಾಯಿಗಳನ್ನು ನೋಡಿರ್ಬೋದು, ಅಡಿ ಬಾಸ್ ಕೂಡ ನೋಡಿರ್ಬೋದು ನೀವು. ಇದರಿಂದ ಭಾರತದ ಉತ್ಪನ್ನಗಳಲ್ಲಿ ಕ್ವಾಲಿಟಿ ಇರಲ್ಲ, ಬ್ರ್ಯಾಂಡ್ ಮೇಲೆ ವಿಶ್ವಾಸ ಬರಲ್ಲ. ಈಗ ನೋಡಿ, ಫಾರ್ಮಾದಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಕ್ಕೆ ಭಾರತದ ಫಾರ್ಮಾ ಪ್ರಾಡಕ್ಟ್ಸ್ಗೆ ಈಗೊಂದು ಬ್ರ್ಯಾಂಡ್ ಸೃಷ್ಟಿಯಾಗ್ತಾ ಇದೆ. ಅದರದೇ ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ನಂಥ ಸೆಕ್ಟರ್ಗೆ ತರ್ತಾ ಇಲ್ಲ. ಆಟೋಮೊಬೈಲ್ನಲ್ಲಿ ಟಾಟಾ ಇತ್ತೀಚೆಗೆ ಸ್ವಲ್ಪ ಟ್ರೈ ಮಾಡ್ತಿದೆ. ಮಹೀಂದ್ರ ತುಂಬ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ಪಡ್ತಾ ಇದೆ. ಮಹೀಂದ್ರನಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ನಾವು. ಆದರೆ ಅದು ಕೂಡ ಸಾಕಾಗಲ್ಲ, ಇನ್ನೂ ಅಗ್ರೆಸಿವ್ನೆಸ್ ಬೇಕು, ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಬೇಕು. ಯಾಕಂದರೆ ಮಹೀಂದ್ರದವ್ರದ್ದು ಕೂಡ ಹೆಚ್ಚಿನ ಅದರ ಬಿಡಿಭಾಗಗಳು, ಅದರ ಮೇನ್ ಉಪಕರಣಗಳು ಬ್ಯಾಟ್ರಿ ಸೇರಿದ ಹಾಗೆ ಇನೋವೇಷನ್ ಮಾಡ್ತಿದ್ರು ಕೂಡ ಹೊರಗಿನ ರಾಷ್ಟ್ರದ ಮೇಲೆ ಡಿಪೆಂಡ್ ಅವರು ಕೂಡ ಆಗಿದ್ದಾರೆ. ಹಾಗಾಗಿ ಮೇಕ್ ಇನ್ ಇಂಡಿಯಾ ಅಂತ ಕುಣಿದ್ರೆ ಸಾಕಾಗಲ್ಲ. ಆ ಪ್ರಾಡಕ್ಟ್ಸನ್ನು ವಿದೇಶದಲ್ಲಿ ಮಾರೋಕೆ ಏನು ಎಲಿಜಿಬಿಲಿಟಿ ಇರಬೇಕು, ಆ ಪ್ರಾಡಕ್ಟ್ಸ್ ಹೇಗೆ ಹೊರಗೆ ಬರಬೇಕು, ಅದ್ರ ಬಗ್ಗೆನೂ ಸ್ಪಷ್ಟತೆ ಬೇಕು. ಎಕ್ಸ್ಪೋರ್ಟ್ ಇನ್ಸೆಂಟಿವ್ಗಳ ಬಗ್ಗೆ ಮಾತಾಡಬೇಕು. ಆದರೆ ನಮ್ಮ ದೇಶದಲ್ಲಿ ತೆರಿಗೆ ಅಧಿಕಾರಿಗಳು ಹೇಗಿದ್ದಾರೆ ಅಂತ ಹೇಳಿದ್ರೆ, ಎಕ್ಸ್ಪೋರ್ಟ್ ಇನ್ಸೆಂಟಿವ್ ಬಿಡಿ, ಕೆಲಸ ಮಾಡೋರಿಗೆ ನೆಟ್ಟಿಗೆ ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ. ಎಲ್ಲ ಕರೆಕ್ಟಾಗಿದ್ರೂ ಕೂಡ ನಿಮಗೆ ಏನಾದರೂ ಬಂದು ಹಿಂಸೆ ಕೊಡೋಕೆ ಶುರು ಮಾಡ್ತಾರೆ. ಅದೇನು ಇದೇನು ಅಂತ ಹೇಳಿ ತಲೆನೋವು ಕೊಡೋಕೆ ಶುರು ಮಾಡ್ತಾರೆ. ಎಲ್ಲ ಸರಿಯಾಗಿದ್ದು ಎಲ್ಲ ಕರೆಕ್ಟಾಗಿ ಉತ್ತರ ಕೊಟ್ಟರು ಕೂಡ ಒಂದು ಚೂರಾದ್ರೂ ಗಿಟ್ಟಿಸ್ಕೊಳ್ಬೇಕು, ಅಲ್ಲಿ ತನಕ ಬಿಡೋದಿಲ್ಲ. ಆ ರೀತಿ ಪ್ರಯತ್ನ ಪಡ್ತಾ ಇರ್ತಾರೆ. ಜೊತೆಗೆ ಟಾಟಾ, ರಿಲಯನ್ಸ್, ಮಹೀಂದ್ರ ಸೇರಿದ ಹಾಗೆ ಭಾರತದ ಬಹುತೇಕ ಕಂಪನಿಗಳು ಕುಟುಂಬದ ಒಡೆತನದಲ್ಲಿವೆ ಅಥವಾ ಒಂದು ಸಣ್ಣ ಗುಂಪಿನ ಒಡೆತನದಲ್ಲಿವೆ. ಇಂಥ ಕಾರ್ಪೊರೇಟ್ ಕಲ್ಚರ್ನಲ್ಲಿ ಯಾರು ದೊಡ್ಡ ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ದುಡ್ಡಿದೆಯಾ, ಇರಲಿ, ಚೆನ್ನಾಗಿಟ್ಕೊಳ್ಳೋಣ ಅಷ್ಟೇ. ಕೇವಲ ಶಾರ್ಟ್ ಟರ್ಮ್ ರಿಸಲ್ಟ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಅದು ಬದಲಾಗಬೇಕು. ಬದಲಾಗೋಕೆ ಏನು ಮಾಡಬೇಕು? ಹಾಗಾದರೆ ಕ್ವಾಲಿಟಿ ಮತ್ತು ಇನೋವೇಷನಲ್ಲಿ ಇನ್ವೆಸ್ಟ್ ಮಾಡಬೇಕು. ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ನ ಸ್ಟ್ರಿಕ್ಟ್ ಮಾಡಬೇಕು. ಪ್ರಾಡಕ್ಟ್ ಡಿಸೈನಿಂಗ್ಗೆ ಒತ್ತು ಕೊಡಬೇಕು. ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಯೂಮರ್ ಪ್ರಾಡಕ್ಟ್ಸ್ಗಳಿಗೆ ಫೋಕಸ್ ಮಾಡಬೇಕು. ಭಾರತ ದೊಡ್ಡ ಅನಿವಾಸಿ ಬಳಗವನ್ನು ಹೊಂದಿದೆ. ಅವ್ರ ಮೂಲಕ ಭಾರತದ ಪ್ರಾಡಕ್ಟ್ಸ್ಗೆ ಹೆಚ್ಚು ಪ್ರಚಾರ ಮಾಡಿಸಬೇಕು. ಯಾವ ದೇಶದಲ್ಲಿ ಯಂಗ್ ಮತ್ತು ಬ್ರ್ಯಾಂಡ್ ಹಂಗ್ರಿ ಕನ್ಸ್ಯೂಮರ್ಸ್ ಇದ್ದಾರೆ, ಜೊತೆಗೆ ಡೊಮೆಸ್ಟಿಕ್ ಬ್ರ್ಯಾಂಡ್ಗಳು ಅಷ್ಟೊಂದು ಇಲ್ಲ ಅಂತ ಮಾರ್ಕೆಟ್ಗಳನ್ನು ಸ್ಟ್ರಾಟಜಿಕ್ ಆಗಿ ಟಾರ್ಗೆಟ್ ಮಾಡಿ ನುಗ್ಗಬೇಕು. ಸರ್ಕಾರ ಕೇವಲ ರೆಗ್ಯುಲೇಟರ್ ಆಗದೆ ಫೆಸಿಲಿಟೇಟರ್ ಆಗಬೇಕು. ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ನ ಸಬ್ಸಿಡೈಸ್ ಮಾಡಬೇಕು. ವಿದೇಶದಲ್ಲಿ ಎಕ್ಸ್ಪ್ಯಾಂಡ್ ಆಗೋಕೆ ಹಣ ಸುಲಭವಾಗಿ ಸಿಗೋ ರೀತಿ ಮಾಡಬೇಕು. ಅದು ಮಾಡಿಲ್ಲ ಅಂತ ಹೇಳಿದ್ರೆ ದೇಶ ಯಾವತ್ತೂ ಕೂಡ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಉದ್ಧಾರ ಆಗೋಕೆ ಸಾಧ್ಯನೇ ಇಲ್ಲ. ಬಹಳ ಹಿಂದೆ ಬೀಳ್ತೀವಿ ನಾವು. ಇಲ್ಲಿರೋ ಟ್ಯಾಲೆಂಟ್ ಎಲ್ಲ ಎಲ್ಲಿ ಕಮ್ಮಿ ರೇಟಿಗೆ ಪರ್ಮನೆಂಟ್ ರೆಸಿಡೆನ್ಸಿ ಸಿಗುತ್ತೆ? ದುಬೈನ, ಸಿಂಗಪೂರ, ಆಮೇಲೆ ಅಮೇರಿಕಾನ, ಯುರೋಪಾ, ಎಲ್ಲಿ ಒಂದ್ಸಲ ಹೊರಗೆ ಹೋದರೆ ಸಾಕು ಅಂಥೇಳಿ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಮೈಂಡ್ ಸೆಟ್ ಬರಬಾರ್ದು. ಟ್ಯಾಲೆಂಟೆಡ್ ಪೀಪಲ್ ಎಲ್ಲ ಹೊರಗೆ ಹೋಗಿ ಕೇವಲ ಉಳಿದವರು ಮಾತ್ರ ಉಳ್ಕೊಂಡು ಭಾರತ ಥರ್ಡ್ ವರ್ಲ್ಡ್ ಕಂಟ್ರಿಯಾಗಿ ಹಾಗೆ ಉಳ್ಕೊಂಡ್ಬಿಡಬಾರ್ದು. ಈ ದೇಶ ಒಂದು ಸಮೃದ್ಧ ರಾಷ್ಟ್ರ ಆಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡೋ ಗ್ಲೋಬಲ್ ಬ್ರ್ಯಾಂಡ್ಸ್ ಇಲ್ಲೂ ಕೂಡ ಹುಟ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನಿಸುತ್ತೆ ಸ್ನೇಹಿತರೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.